ಗದಗ ನಗರದಲ್ಲಿ ಮಾದಿಗ ಮಹಾಸಭಾ ಗದಗ ಜಿಲ್ಲೆ ವತಿಯಿಂದ ದಲಿತರ ಮೇಲಿನ ಸರಣಿ ದೌರ್ಜನ್ಯ, ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಗಳನ್ನು ಖಂಡಿಸಿ ಬೃಹತ್ ರ್ಯಾಲಿ, ರಸ್ತೆ ತಡೆ ಹಾಗೂ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮುಳುಗುಂದ ನಾಕದಿಂದ ಪ್ರಾರಂಭವಾದ ಬೃಹತ್ ಪ್ರತಿಭಟನಾ ರ್ಯಾಲಿ ಪ್ರಮುಖ ವೃತ್ತಗಳಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು. ರಾಯಚೂರು ದೇವದುರ್ಗದ ಭೂಮಾನಂದ ಹತ್ಯೆ, ರೋಣಾದ ಅರಹುಣಸಿಯಲ್ಲಿ ಬುದ್ಧಿಮಾಂದ್ಯ ಯುವತಿಯ ಮೇಲಿನ ಅಮಾನವೀಯ ಅತ್ಯಾಚಾರ ಹಾಗೂ ದಾವಣಗೆರೆಯ ಬೆಳಗೆರೆಯಲ್ಲಿ ದೇವಸ್ಥಾನ ಪ್ರವೇಶಿಸಿದ್ದಕ್ಕೆ ಯುವಕರ ಮೇಲಿನ ಹಲ್ಲೆ ಖಂಡಿಸಿ ವಿವಿಧ ಜಿಲ್ಲೆಗಳ ಹಿರಿಯ ನಾಯಕರು ಸರ್ಕಾರದ ವಿರುದ್ಧ ತೀವ್ರ ಕಿಡಿಕಾರಿದರು. ಬಳಿಕ ಗದಗ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ವೇಳೆ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ನೀಡಲು ವಿಳಂಬ ಮಾಡುತ್ತಿರುವ ಆಡಳಿತ ವ್ಯವಸ್ಥೆ ಮತ್ತು ತಹಶೀಲ್ದಾರ್ ಅಧಿಕಾರಿಗಳ ನಡೆಗೆ ಮುಖಂಡರು ಜಿಲ್ಲಾಧಿಕಾರಿಗಳನ್ನ ನೇರವಾಗಿ ತರಾಟೆಗೆ ತೆಗೆದುಕೊಂಡರು. ಇನ್ನು ಮನವಿಯಲ್ಲಿ ಭೂಮಾನಂದ ಕೊಲೆಗಾರರನ್ನ ಹಾಗೂ ಅರಹುಣಸಿ ಅತ್ಯಾಚಾರಿಗಳನ್ನ ತಕ್ಷಣವೇ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಥವಾ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಸಂತ್ರಸ್ತ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ, 10 ಎಕರೆ ಜಮೀನು ಹಾಗೂ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಒದಗಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಒಂದು ವೇಳೆ ದಲಿತರ ಮೇಲಿನ ದೌರ್ಜನ್ಯ ತಡೆಯಲು ವಿಫಲವಾದರೆ ರಾಜ್ಯದ 31 ಜಿಲ್ಲೆಗಳಲ್ಲೂ ಉಗ್ರ ಹೋರಾಟ ರೂಪಿಸಲಾಗುವುದು. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗಾಳಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಸಮಾಜದ ಹೆಸರು ಹೇಳಿಕೊಂಡು ನಮ್ಮ ಸಮಾಜದ ಎಸ್ಸಿ ಕೋಟದೊಳಗ ತಮ್ಮ ಅಧಿಕಾರವನ್ನು ಚಲಾಯಿಸಿಕೊಂಡು ಸಮಾಜನ ಇವರು ಮುದ್ದಾಮ್ ಇವರ ಕೊಲೆ ಮಾಡಕತ್ತಾರ. ಇವೆಲ್ಲ ಈಗ ನಮ್ಮ ಹೆಣ್ಮಗಳಿಗೆ ಅತ್ಯಾಚಾರ ಆಗಿದ್ದ ಇವರೇ ಕಾರಣ. ಇವರು ಈಗ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇವ್ರು ಗಂಡಸರು ಆದ್ರೆ ಇಲ್ಲಿ ಕಂಡ್ರೆ ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ನಮ್ಮ ದಲಿತರ ಕೈಯಾಗ ಗಣ್ಣು ಕೊಡ್ಲಿ. ಅತ್ಯಾಚಾರ ನಮ್ಮ ಹೆಣ್ಮಕ್ಳಿಗೆ ಹೆಂಗ್ ನಡೀತಾವ ನಾವು ನೋಡ್ತೇವೆ. ಗಂಡಸ್ತನ ಇಲ್ಲಿ ಇವರಿಗೆ. ಅದಕ್ಕೆ ನಾನು ನರಗುಂದ ತಾಲೂಕಿನಿಂದ ಬಂದಿದ್ದೇನೆ ಬಂಧುಗಳೇ. ಆದ್ರೆ ಇವು ಅತ್ಯಾಚಾರ, ಅನ್ಯಾಯ, ಕಂದಾಚಾರ ಇವೆಲ್ಲ ನಡಿಬೇಕಾದ್ರೆ ನಮ್ಮ ಎಸ್ಸಿ ಸಚಿವರು, ಶಾಸಕರು ಕಾರಣ ಇದಕ್ಕೆ. ಯಾಕಂದ್ರೆ ನಾವು ಇನ್ಮೇಲೆ ಎಚ್ಚೆತ್ತುಕೊಳ್ಬೇಕು. ನಮ್ಮ ಸಂಘಟನೆ ಮುಖಾಂತರ ನಾವು ಈ ನ್ಯಾಯ ಪಡ್ಕೊಂತೀವಲ್ಲ, ಹೊರತ ಈ ರಾಜಕಾರಣಿಗಳಿಂದ ನಮ್ಮ ನ್ಯಾಯ ಸಿಗುವುದಿಲ್ಲ ಬಂಧುಗಳೇ. ಮೊನ್ನೆ ನಡೆದ ಪ್ರಕರಣ ರಾಯಚೂರು ಜಿಲ್ಲಾ ದೇವದೂರು ತಾಲೂಕು ಬಿಎಸ್ಪಿ ಅನ್ನ ಕಾರ್ಯಕರ್ತನ ಬರಬರಬಾಯಿಗೆ ಹತ್ಯೆ ಮಾಡಿರುವಂತ ದುಷ್ಮೈಗಳನ್ನ ಇವತ್ತಿನ ದಿವಸ ಅರೆಸ್ಟ್ ಮಾಡೋದು ಅಷ್ಟ ಅಲ್ಲ, ಅವ್ರನ್ನ ಗಲ್ಲಿಗೇರಿಸಬೇಕು. ತಕ್ಷಣ ಅವ್ರನ್ನ ಗಡಿಪಾರು ಮಾಡಬೇಕು ಇಡೀ ರಾಜ್ಯಾದ್ಯಂತ. ಇಲ್ಲಿಂದ ಜಿಲ್ಲಾದ್ಯಂತ ಹೋರಾಟಕ್ಕೆ ಇಳಿತೀವಿ. ಇವತ್ತಿನ ದಿವಸ ಹಂಗ ಸಂಕೇತವಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಗಡ ತಾಲೂಕು ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ದಾರೆ. ಇಲ್ಲಿವರೆಗೆ ಆದರೂ ಪ್ರಕರಣವನ್ನು ದಾಖಲಿಸಿಲ್ಲ. ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತಂದು ಇವತ್ತಿನ ದಿವಸ ಹಂಗ ಸಂಕೇತವಾಗಿ ಹೋರಾಟಕ್ಕೆ ಇಟ್ಕೊಂಡು ಜಿಲ್ಲಾ ಸಮಿತಿ ಅಂತಂದು. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.